ಸಚಿವ ಸ್ಥಾನ ಕೊಡದಿದ್ದಕ್ಕೆ ಅಶೋಕ್ ಪಠಾಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ತಾಳ್ಮೆಯಿಂದ ಇರಿ ಅಂತಾರೆ. ಇನ್ನು ಎಷ್ಟು ವರ್ಷ ಸಚಿವ ಸ್ಥಾನಕ್ಕಾಗಿ ಕಾಯಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂತ ಅಶೋಕ್ ಪಠಾಣ್ ಹೇಳಿಕೆ ಇದು. ಕಾದು ಕಾದು ನನ್ನ ಕೂದಲೇ ಉದುರು ಹೋಗಿವೆ. ಈ ಬಾರಿ ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ. ಆದ್ರೆ ನಮ್ಮ ಮನವಿಯನ್ನ ಹೈಕಮಾಂಡ್ ಪರಿಗಣಿಸಿಲ್ಲ. ದೆಹಲಿಗೆ ಹೋಗಿ ವರಿಷ್ಠರಿಗೆ ಮನವಿ ಮಾಡ್ತೀವಿ. ದೆಹಲಿಗೆ ಹೋಗೋ ಬಗ್ಗೆ 20 ಶಾಸಕರು ಸಭೆ ಮಾಡಿ ನಿರ್ಧರಿಸ್ತೇವೆ. ಬೆಂಗಳೂರಿನಲ್ಲಿ ಶಾಸಕ ಅಶೋಕ್ ಪಠಾಣ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಬಾರಿ ದೆಹಲಿಗೆ ಹೋಗಿದ್ದು ಲಾಬಿ ಮಾಡಿದ್ದು ಅಂದ್ರೆ ಅದು ಅಶೋಕ್ ಪಠಾಣ್ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆದ್ರೂ ಕೂಡ ಅವರಿಗೆ ಸಚಿವ ಸ್ಥಾನ ಸಿಗ್ಲೇ ಇಲ್ಲ. ಹೀಗಾಗಿ ಇನ್ನು ಎಷ್ಟು ತಾಳ್ಮೆಯಿಂದ ಇರಬೇಕು, ನನ್ನ ಕೂದಲೇ ಉದುರೋಗ್ತಿವೆ, ಕಾದು ಕಾದು ಸಾಕಾಯ್ತು ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನಗೆ ಈ ಸರಿ 100ಕ್ಕೆ 100% ಮಂತ್ರಿ ಮಾಡೇ ಮಾಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಬಹಳ ಬೇಸರ ಆಯ್ತು. ಈಗ ಕೆಲವರು ಶಾಸಕರುಗಳು ನಾವೇನೋ ಪಕ್ಷಕ್ಕೆ ದ್ರೋಹ ಮಾಡಲ್ಲ, ನಮ್ದು ಪಕ್ಷನೇ ನಮ್ಮ ತಾಯಿ ಇದ್ದಂಗೆ ಕಾಂಗ್ರೆಸ್ ಪಕ್ಷ. ಬೇರೆ ಕೆಲವರು ಬೇಜಾರು ಮಾಡ್ಕೊಂಡು ಪಕ್ಷನೇ ತೋರಿಸ್ತಾರೆ. ಅಂಥ ಕೆಲಸ ನಾವು ಮಾಡಕ್ ಹೋಗಲ್ಲ. ಪಕ್ಷ ಮುಂದೆ ಹಿಂಗೆಲ್ಲ ಅನ್ಯಾಯ ಆಗಬಾರ್ದು, ಆ ಥರ ನೋಡ್ಕೋಬೇಕು ಅಂತ ವರಿಷ್ಠರು ನಾನು ಬೇಡಿಕೆ ಇಡ್ತಾ ಇದ್ದೀವಿ. ಮತ್ತು ಕೆಲವು ಸ್ನೇಹಿತರು MLAಗಳು ನಾನು 15-20 ಜನ ಇವತ್ತು ನಾಳೆ ಹೋಗಿ ಸಭೆ ಸೇರಿ ತೀರ್ಮಾನ ಮಾಡಿ ನಾವೆಲ್ಲ ದೆಹಲಿ ಮಟ್ಟಕ್ಕೆ ಹೋಗಿ ಅವ್ರಿಗೆಲ್ಲ ಸ್ವಲ್ಪ ನಾವೆಲ್ಲ ತಿಳುವಳಿಕೆ ಹೇಳಿ ಈ ಥರ ಆಗಬಾರ್ದು. ಮುಂದೆ ಕೂಡ ಇನ್ನು ಪಕ್ಷ ಸಂಘಟನೆ ಆಗ್ಬೇಕಾದ್ರೆ ನಮ್ಮನ್ನೆಲ್ಲ ಕಟ್ಕೊಂಡೇ ಹೋಗ್ಬೇಕಾಗುತ್ತೆ. ಇಲ್ಲ ನಮ್ಮನ್ನು ಬಿಟ್ಟರೆ ಭಾಳ ನಿಮಗೆ ಪಕ್ಷಕ್ಕೆ ತೊಂದರೆ ಆಗ್ತದೆ. ನಾವೆಲ್ಲ ಪ್ರಾಮಾಣಿಕವಾಗಿ ನಮ್ಮ ತಾಯಿ ಪಕ್ಷ ಇದೆ ಕಾಂಗ್ರೆಸ್ ಪಕ್ಷ, ಅದಕ್ಕೆ ಇದು ಚೆನ್ನಾಗಿ ಇನ್ನು ಅದನ್ನು ಗಟ್ಟಿ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ನೀವು ಉಪಯೋಗ ಮಾಡ್ಕೋಬೇಕು. ಇದೇ ರೀತಿ ನೀವು ನಿಷ್ಕಾಲಿಗೊಳಿಸಿದ್ರೆ ನಮಗೆ ಭಾಳ ಬೇಜಾರಾಗ್ತದೆ, ಭಾಳ ಅನ್ಯಾಯ ಮಾಡಿದಾಗ ಆಗ್ತದೆ. ಆದ್ದರಿಂದ ನಾವು ಇನ್ಮೇಲೆ ದಯವಿಟ್ಟು ಎಲ್ಲ ಮುಖಂಡರು ಕೇಳ್ಕೊಂಡು ಇಷ್ಟೇ, ನಮ್ಮಂಥವ್ರಿಗೆ ಅನ್ಯಾಯ ಆಗಿದೆಯಲ್ಲ, ನಿಮಗೆಲ್ಲ ಗೊತ್ತಿದೆ ಅನ್ಯಾಯ ಆಗಿದೆ ಅಂತ. ಆದರೂ ಕೂಡ ತಾವು ಯಾರು ಕೂಡ ಏನಪ್ಪ ಹಿಂಗಾಗಿ ಹಿಂಗೆ ಕೂಡ ಯಾರು ಮಾತಾಡಲೂ ಇಲ್ಲ. ನಮ್ಮನ್ನು ಯಾರು ನೆಗ್ಲೆಕ್ಟೇ ಮಾಡಿಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ನಮಗೆಲ್ಲ ಆಯಿತು, ಪರವಾಗಿಲ್ಲ, ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಅವರವರು ಸ್ವಾರ್ಥಗಳೆಲ್ಲ ಮಿನಿಸ್ಟ್ರುಗಳಾಗಿದ್ದಾರೆ, ಕೆಲವರು ದೊಡ್ಡ ದೊಡ್ಡ ಉದ್ಯೋಗ ಆಗಿದ್ದಾರೆ. ಅವರೆಲ್ಲ ನಾವು ಆದ್ರೆ ಸಾಕಪ್ಪ ಅಂತೇಳಿ ಆರಾಮಾಗಿದ್ದಾರೆ. ಮುಖ್ಯಮಂತ್ರಿ ಅದನ್ನಪ್ಪ ತಾಳ್ಮೆ ಇರಬೇಕು ಅಂತ. ನಮಗೆ ತಾಳ್ಮೆ, ನಮಗೊಂದು ಮಿತಿ ಇರಬೇಕಲ್ಲ. ಆ ತಾಳ್ಮೆ ಆಗಿ 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 ನಮ್ಮ ಕೂದಲೇ ಹೋಗ್ಬಿಡುತ್ತೆ, ಎಲ್ಲ ನಾವು ಗೋಡಾಗ್ಬಿಟ್ಟೆ. ತಾಳ್ಮೆಗೆ ಒಂದು ಗತಿ ಇದು ಇರ್ತದೆ, ಲಿಮಿಟ್ ಇರ್ತದೆ. ಆ ಲಿಮಿಟ್ ಮೀರೋಗ್ಬಿಟ್ಟು ನಮ್ಮ ಕೂದಲೆಲ್ಲ ಹಾರೋಗ್ಬಿಟ್ಟಿದೆ. ಇನ್ನು ಕೊನೆಯದು ನನಗೆ 72 ವರ್ಷ ಇವತ್ತಿನ ದಿನ ವಯಸ್ಸು. ಕೊನೆ ಸರಿ ಅಟ್ಲೀಸ್ಟ್ ನಿಮಗೆ ನಮ್ಮ ಸುರ್ಜೇವಾಲಾದ್ರು ನಾವು ಡೆಲ್ಲಿಗೆ ಹೋದಾಗ ಹೇಳಿದ್ರು, ಬರೀ 4-5 ಜನ ಸೀನಿಯರ್ಸ್ ಇಟ್ಕೊಂಡು ಎಲ್ಲರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿ. ಆದರೆ ಇವತ್ತಿನ ದಿನ ನೋಡಿದ್ರೆ ಮ್ಯಾಕ್ಸಿಮಮ್ ಎಲ್ಲ ಹಳಬ್ರೆ ಇದನ್ನು ಕಾಣ್ತಾರೆ. ಎಲ್ಲ ನಮಗೆಲ್ಲ ಬೇರೆಯವ್ರಿಗೆ, ನನಗೆ ಅಂತಲ್ಲ, ಎಲ್ಲರಿಗೂ ಅವಕಾಶ ಕೊಡ್ಕೊಂಡು 2 ವರ್ಷ ಲಿಮಿಟ್ ಮಾಡಿದ್ರೆ ಮಾಡಬೇಕಾಯ್ತು. ಈಗ ಸುರ್ಜೇವಾಲ ಹೇಳಿದ್ರು ನೆಕ್ಸ್ಟ್ ಟೈಮ್ ನಿಮ್ದು ಲೀಸ್ಟ್ ಒಳಗೆ ಹಾಕ್ತೀನಪ್ಪ ಅಶೋಕ್ ಅಂತ ಹೇಳಿದ್ರು. ಆದರೆ ಕಾರಣಾಂತರದಿಂದ ಹಾಕಲಿಲ್ಲ. ನಮಗೆ ನಮ್ಮ ಜಿಲ್ಲೆ ಭಾಳ ದೊಡ್ಡ ಜಿಲ್ಲೆ, 3 ಜನ ಕೊಟ್ಟರೆ ನಮಗೂ ಅವಕಾಶ ಸಿಕ್ಕಂಗಾಗೋದು. ಅದು 2 ಕಾರಣದಿಂದ ನಮಗೆ ಭಾಳ ಅನ್ಯಾಯ ಆಗಿದೆ. ಅದಕ್ಕೆ ತಾವೆಲ್ಲ ವರಿಷ್ಠರು ನಮ್ಮನ್ನೆಲ್ಲ ಕರೆದು ಮಾತಾಡಿ ನಮಗೆ ಸೂಕ್ತವಾದ ಸ್ಥಾನಮಾನ ಕೊಟ್ಟು ನಮಗೆ ಸೂಕ್ತವಾಗಿ ಸರಿಯಾಗಿ ನಡ್ಕೋಬೇಕು ಅಂತ ಹೇಳಿ, ನಾವು ಬೇಕಾದ್ರೆ ತಪ್ಪು ಮಾಡಿದ್ರೆ ಬುದ್ಧಿ ಹೇಳಿ. ನನಗೆ ಈ ಸರಿ